ಆಮೇಲೆ ಎಂದು ಪ್ರೊಸೆಷನ್ಗೆ ಹೋಗೋಕೆ ದೇವ್ರು ಕೊಡ್ಸ್ಯಾರೆ. ಅದು 1901ನೇ ಇಸ್ವಿಲಿ ಕೊಡ್ಸಿರೋದು. ಅಂದರೆ ಅದಕ್ಕಿಂತ ಮುಂಚಿತ ಇದಾಗಿರಬೇಕು ಅಂತ ನಮ್ಮ ಲೆಕ್ಕ. ಅದು ಯಾರು ಕೊಟ್ಟಿತ್ತು ಪ್ರೊಸೆಷನ್? ಅವ್ರ ಹೆಸರು ಹಾಕಿಲ್ಲ, ಅವರು ಡೇಟ್ ಹಾಕಿಲ್ಲ, ಸರಿ ಇದು ಇಸ್ವಿ ಮಾತ್ರ ಹಾಕ್ಯಾರ. 1901 ಅಂತ ಮಾತ್ರ ಹಾಕ್ಸಿದ್ದಾರೆ. ಅದು ಹಳೆಗನ್ನಡದಲ್ಲಿ ಹಿಂದೆ ಬರೋದು 10 1901 ಹೀಗೆ. ಸುಮಾರು ಎಷ್ಟು ವರ್ಷ ಹಳೆ ದೇವಸ್ಥಾನ ಇದು? ಅದು ಮೆರವಣಿಗೆ ದೇವ್ರ ವರ್ಷ 1901 ಅಂದರೆ ಅದಕ್ಕಿಂತ ಮುಂಚೆ ಆಗಿದೆ. ಅದೇ ಇದೆ ನಿಯರ್ಲಿ 800 ಇಯರ್ಸ್. ಅದಕ್ಕೆ ಇದು 1994 ಮುಂಚೆ ದೇವಸ್ಥಾನ ಹೇಗಿತ್ತು? ಅಲ್ಲಿದೆಯಲ್ಲ ಒಳಗೆ. ಅದೇ ಹೇಳಿ. ಫೋಟೋ ನಾವು ಅದನ್ನು ತಗೊಂಡಿದ್ದೀವಿ. ಅದು ತುಂಬಾ ಮಣ್ಣು ಒಳಗಡೆ ಇತ್ತು ದೇವಸ್ಥಾನ. ಮಣ್ಣು ಅಂದ್ರೆ ಎಲ್ಲ ಅರ್ಧಕ್ಕೆ ಮುಚ್ಚೋಗ್ಬಿಟ್ಟಿತ್ತು. ಆ ಕಿಟಕಿ ಇರಲಿಲ್ಲ. ಆ ಕಿಟಕಿ ಲೆವೆಲ್ಗೆ ಬರೀ ಫುಲ್ ಕ್ಲೋಸ್ ಇತ್ತಲ್ಲ. ಆಮೇಲೆ ನಾವೆಲ್ಲ 94 ರಿಪೇರಿ ಮಾಡಿದಾಗ ಕಿಟಕಿ, ಆಮೇಲೆ ಈ ಕಡೆ ಒಂದು ಆ ಕಡೆ ಒಂದು ಗೂಡು ಇಡ್ಸಿದ್ವಿ. ಒಳಗಡೆ ಉಸಿರಾಡಕ್ಕೆ ಆಗ್ತಿರಲಿಲ್ಲ. ಚಳಿ ಒಳಗೆ ಎಲ್ಲ ಹೊದ್ಕೊಂಡಿದ್ರೆ ಒಳಗಡೆ ಪೂಜೆ ಮಾಡೋರು ಫುಲ್ ಒದ್ದಾಗಿರೋರು ಬೆವರು. ಅಷ್ಟು ಶೆಕೆ ಇರೋದು ಒಳಗಡೆ. ಪಾಂಬು ಪತಿ ಅದ ಹತ್ರ ದೊಡ್ಡದೊಂದು ನಾಗರಾವ್ ಇಲ್ಲಿಂದ ಅಷ್ಟು ದರದು ಈ ಸ್ವಲ್ಪ ಆಯ್ತು. ಅದು ಯಾವಾಗಲೂ ಅದಕ್ಕೆ ಸುತ್ತಕೊಂಡು ವಿಗ್ರಹ ಹತ್ತಲ್ಲೇ ಸುತ್ತಕೊಂಡ್ರೆ ಅಲ್ಲೇ ಇರೋದು. ಪೂಜೆ ಮಾಡಕ್ಕೆ ಬಂದಾಗ ಮತ್ತೆ ಬಂದ್ಬಿಟ್ಟು ಜೋಳ ಚಪ್ಪಾಳೆ ಹೊಡೆದ್ಬಿಟ್ಟು ದಾರಿ ಬಡಪ್ಪ ಅಂದ್ರೆ ಅವ್ರು ಹೋಗಿದ್ದಾರೆ. ಅದೇನು ಮಾಡಲ್ಲ, ಯಾರಿಗೇನು ಮಾಡ್ತೀವಿ. ನೀನು ನೋಡಿದ್ದೀರಾ? ನಾವು ನೋಡಿದ್ವಿ. 93ನೇ ಇಸ್ವಿ ನೋಡಿದ್ವಿ. 94ನೇ ಇಸ್ವಿಯಲ್ಲಿ ರಿಪೇರಿ ಮಾಡಿದಾಗಲಿಂದ ನೋಡಿಲ್ಲ. ಅದೆಲ್ಲ ಹೋಗ್ಬಿಡ್ತಾ ಗೊತ್ತಿಲ್ಲ. ನೀವು ಎಷ್ಟು ವರ್ಷ ಬರ್ತಾರೆ ಇವಾಗ? 94ನಿಂದಲೂ ಮಾಡ್ತಾ ಇದ್ದೀನಿ. ಹೌದಾ? 93ರಿಂದ ಮಾಡ್ತಾ ಇದ್ದೀರಾ? ಓಕೆ ಓಕೆ. ಅದು ಶಿವನು ಅದು ಪೀಠ, ಕೂರ್ಮ ಪೀಠ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅದು ಶಿವಲಿಂಗಕ್ಕೆ ಅದು ಪೀಠದಲ್ಲಿ 3 ಸ್ಟೆಪ್ ಇದೆ. 3 ಸ್ಟೆಪ್ನ ಒಂದನ್ನು ಲೆಫ್ಟ್ ಸೈಡ್ ತಿರುಗಿಸ್ಬೇಕು. ಅದಲ್ಲ ಅವಾಗ ಲಾಕ್ ಹೀಗೆ ಲಾಕಿದೆ, ಲಾಕ್ ಓಪನ್ ಆಗುತ್ತೆ. ಇನ್ನೊಂದನ್ನು ಸೆಕೆಂಡ್ ಸ್ಟೆಪ್ಪು ರೈಟ್ ಸೈಡ್ಗೆ ತಿರುಗಿಸ್ಬೇಕು. ಒಂದೇ ಕಡೆ ತಿರುಗಿಸ್ಬಿಟ್ಟು ಎಳೆದ್ಬಿಡ್ರೆ ಎಲ್ಲ ಫುಲ್ ಕಳ್ಸ್ಕೊಂಡ್ಬಿಡ್ತಾರ. ಈಗ ಹಾಗೆ ಮಾಡಿಲ್ಲ, ಹೀಗೆ ಮಾಡ್ಯಾರಿ. ಹೀಗೆ ಒಂದು, ಈ ಕಡೆ ಹೀಗೆ ಒಂದು, ಅಲ್ಲಿ 3 ಅದು ಮಾತ್ರ ಹಾಗೆ ಎತ್ಕೋಬೋದು. ಎತ್ಕೊಂಡ್ರೆ ಮೇಲಕ್ಕೆ ಹಾಗೆ ಎತ್ಕೊಂಡ್ರೆ ಸುಮ್ಮನೆ ಒಂದು ಪಾತ್ರೆನೇ ಎತ್ಕೋತೀವಲ್ಲ ಹಾಗೆ ಎತ್ಕೋಬೇಕು. ಎತ್ಕೊಂಡ್ರೆ ಕೆಳಗಡೆ ಫುಲ್ ಸ್ಕ್ವೇರ್ ಆಗಿದೆ ಲಿಂಗ. ಮೇಲೆ ಮಾತ್ರ ಅಲ್ಲಿ ನೈಸಿಗಿರೋದು. ನಂದಿ ಮೇಲ್ಗಡೆ ಲಿಂಗ ಇರುತ್ತಲ್ವಾ, ಅದು ಆಮೇಲೆ ಅದ್ರ ಕೆಳಗಡೆ ಕೂರ್ಮ ಆಮೆ ಇದೆ. ಆಮೆ ಮೇಲೆ ಕಮಲದ ಹೂವಿನ ಚಿತ್ರ ಬರ್ತದೆ. ಕಮಲನ ಹೂವ ಚಿತ್ರ ಆಮೆ ಮೇಲ್ಗಡೆ ಮೇಲೆ ಬೆನ್ನ ಮೇಲೆ. ಓಕೆ ಓಕೆ. ಕಮಲದ ಹೂವಿನ ಚಿತ್ರ. ಓಕೆ ಓಕೆ. ಅದೇ ಸುಮ್ಮನೆ ಪದ್ಮ ಅಂತ ರಂಗೋಲಿಯಲ್ಲಿ ಇರ್ತಾರಲ್ಲ ಆ ಥರ ಕಮಲದ ಹೂವು ಥರ ಮಾಡ್ಯಾರೆ. ಅದ್ರ ಮೇಲೆ ಪೀಠ ಇಟ್ಬಿಟ್ಟು ಆಮೇಲೆ ಲಿಂಗ ಮಾಡಿದ್ದಾರೆ. ಅದ್ರ ಮುಂದ್ಗಡೆ ಬಸವಣ್ಣ ತಲೆ ಮೇಲೆ 2 ಕೊಂಬಿನ ಹತ್ರ ಸಣ್ಣ ಲಿಂಗ ಇದೆ. ಈಶ್ವರ ಲಿಂಗ ಬೇರೆ ಎಲ್ಲಿನೂ ಇದು ನೋಡಿಲ್ಲ. ಅದ್ರಲ್ಲಿ ಹಿಂಭಾಗದಲ್ಲಿ ಸ್ವಲ್ಪ ಹಾವು ಲಿಂಗ ಹೀಗೆ ಇದೆಯಲ್ಲ, ಹಿಂಭಾಗದಲ್ಲಿ ಹಾವಿದೆ. ನೋಡಿ. ಸರಿ. ಇದು ಡೈಲಿ ನೀವು ಬಂದು ಪೂಜೆ ಮಾಡ್ತೀರಾ ಅಲ್ವಾ? ಆಮೇಲೆ ಪ್ರದೋಷ, ಕಾರ್ತಿಕ ಸೋಮವಾರ, ಶಿವರಾತ್ರಿ ವಿಶೇಷ ಇದು. ಚಿಕ್ಕ ದೇವರ ಶಿವರಾತ್ರಿಗೆ ತಗೊಂಡು ಬಂದು ಇಲ್ಲಿ ಉತ್ಸವರು ಪೂಜೆ ಮಾಡ್ತೀರಾ? ಉತ್ಸವರು ಪೂರ್ತಿ ಒಂದು ಹಿತ್ತಾಳಿ ಮುಖವಾಡ ಇದೆ. ಮುಖ ಫುಲ್ ಇಷ್ಟ ಹತ್ರ ಇದೆ. ಈ ಲಿಂಗ ಬಿಟ್ಟು ಇಷ್ಟ ಹತ್ರ ಇರುತ್ತೆ. ಅದು ಫುಲ್ ಅದನ್ನ ಇಟ್ಬಿಡ್ತೀವಿ. 5 ಹಡೆ ಸರ್ಪದಿದೆ. ಸರ್ಪದೆಲ್ಲ ಇರುತ್ತೆ, ಅದಕ್ಕೆ ಅಲಂಕಾರ ಮಾಡಿ. ನಿಮ್ಮ ಹೆಸರು? ಚಂದ್ರಶೇಖರ್. ಧನ್ಯವಾದ.